ಮೊನ್ನೆ ನಮ್ಮ ದೇವತೈತೆ ರೀ ರಾಘವೇಂದ್ರಂದ್ರೆ ಸಿರಸ್ಕಂಬ್ರಂದು ಎಲ್ಲ ಫ್ಯಾಮಿಲಿ ಫೋಟೋ ಹಾಕ್ಸಿದ್ರಿ 20,000 ರೂಪಾಯಿ ಖರ್ಚು ಮಾಡಿರಿ ದೈತ್ಯಾಗ ರೀ ಹಬ್ಬತ್ತಲ್ರಿ ಮಾಡಿಸಿದ್ರಿ ಹುಡ್ರಿ ಎಲ್ಲ ಸೇರಿಸ್ರಿ ಹಾಕ್ಸಿದ್ರಿ ಭಾರಿ ಹಾಕ್ಸಿದ್ರಿ ಅದಕ್ಕೆ ರೀ ನಮ್ಮ ಮನೆಗೆ ಒಂದು ಫೋಟೋ ಐತೆ ರೀ ಅದು ದಿವಸ ಪೂಜೆ ಮಾಡ್ತಾನೆ ರೀ ಆಮೇಲೆ ದಿವ್ಸಲಿ ಪೂಜೆ ಮಾಡ್ತಾರೆ ಹೂ ಮಾಲಿ ತಂದು ಹಾಕೋದು ಪೂಜೆ ಮಾಡೋದು ಉದ್ದಿನ ಗಡ್ಡೆ ಹಚ್ಚೋದ್ರಿ ಮಾಡ್ತೀವಿ ಕರ್ಪೂರ ಬೆಳಗ್ತೇನೆ ರೀ. ಯಾವಾಗಿಂದ ನೀವು ಅಪ್ಪು ಅವರ ಫೋಟೋಗೆ ಪೂಜೆ ಮಾಡ್ತಾ ಇದ್ದೀರಾ ನೀವು? ಅವು ಮೊನ್ನೆ ಭಾಳ ದಿನ ಆತ್ರಿ ಅಲ್ಲ ಮಾಡಕತ್ತೀರಿ ಅಷ್ಟು ಅಭಿಮಾನ ರೀ. ಊಟನೂ ಹೋಗಲ್ರಿ ಆಮೇಲೆ ರಾತ್ರಿ ನಿದ್ದೆ ಬರಲ್ರಿ ಭಾಳ ಚಿಂತೆ ರೀ. ಯಾಕೆ ಆ ಅಪ್ಪು ಅವರು ಅಷ್ಟು ಇಷ್ಟ ಆಗುತ್ತಾರೆ ನಿಮಗೆ? ಏನು ಅಪ್ಪು ಅಂತ ತಕ್ಷಣ ನಿಮಗೆ ಫಸ್ಟ್ ನೆನಪಿಗೆ ಬರುವಂಥದ್ದು ಏನು ಅಂತ? ಅಷ್ಟು ಸಣ್ಣ ಕೆಲಸ ಮಾಡ್ರಿ ದೊಡ್ಡ ಮಾಡ್ರಿ. ಈಗ ಕಣ್ಣು ಇಲ್ದಾರ್ಗಿ ರೀ ದಾನ ಮರದಿ ಮಾಡ್ಯಾರ ಅದಕ್ಕೆ ರೀ ಕಣ್ಣು ಇಲ್ದಾರ್ಗೆ ಕಿವಿ ಇಲ್ದಾರ್ಗಿ ರೀ ಕಾಲು ಇಲ್ದಾರ್ಗೆ ಒಳ್ಳೇದು ಮಾಡ್ರಿ ಅದಕ್ಕೆ ಒಳ್ಳೇದು ಮಾಡ್ರಿ ಭಾಳ ಮಾಡ್ಯಾರ ಅದಕ್ಕೆ ರೀ. ಈ ಬಡವ್ರಿಗೆ ಭಕ್ತರಿಗೆ ಮಾಡ್ಯಾರ ರೀ ಸರ್. ನೀವು ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಮಂದಿ ಬಂದಿದ್ದೀರಾ ಅಂತ? ನಾವು ಒಬ್ಬನೇ ಬಂದಿದ್ದೀನಿ ಸರ್. ಎಲ್ಲಿಂದ? ಗೋಕಾಕಿಂದ ಬಂದಿದ್ದೀವಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ಅವತ್ತು ಹುಟ್ಟು ಹಬ್ಬ ಸಮಾಧಿ ಬಳಿ ಬಂದಿದ್ರಿ, ವೀಕ್ಷಣೆ ಮಾಡಿದ್ರಿ. ವ್ಯಕ್ತಿಗೆ ಅಭಿಮಾನಿ ಆಗಿದ್ದು ನಮ್ಮದೇ ಪುಣ್ಯ ಸರ್. ಆ ವ್ಯಕ್ತಿಗೆ ಅಭಿಮಾನಿ ಆಗಿದ್ದು ನಮ್ಮದೇ ಪುಣ್ಯ ಸರ್. ಯಾಕಾಗ ಅಭಿಮಾನಿ ಅವ್ರು ಮಾಡಿದ ದಾನ ಧರ್ಮ, ಒಳ್ಳೆ ಸಿನಿಮಾಗಳು, ಅವ್ರ ಫೈಟ್, ಅವ್ರ ಡ್ಯಾನ್ಸು, ಅವ್ರ ಸಾಂಗು ಎಲ್ಲ ಇಷ್ಟ. ಹೇಳ್ತೀರಾ? ಯಾವುದಾದ್ರೂ ಸಾಂಗ್ ಡೈಲಾಗ್ ಹೇಳ್ತೀರಾ? ಸಾಂಗ್ ಡೈಲಾಗ್ ಏನಿಲ್ಲ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜಿಸದ ಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಭಾಗ.